ಜೈ ಕರ್ನಾಟಕ ಸಂಘ ಬೆಳ್ಳಿಕೆರೆ ವತಿಯಿಂದ ಎಸ್ಕೆ ಕರೀಂ ಖಾನ್ ಸೌಹಾರ್ದ ಪ್ರಶಸ್ತಿ ಹಾಗೂ ಅಮೃತ ಕಾವ್ಯ ಪ್ರಶಸ್ತಿ ಪ್ರದಾನ ಫೆಬ್ರವರಿ 28ರಂದು ಸಕಲೇಶಪುರ ತಾಲೂಕಿನ ರಕ್ಷಿತಿಯ ಪೂರ್ಣಚಂದ್ರ ತೇಜಸ್ವಿ ಸಾಂಸ್ಕೃತಿಕ ಕೇಂದ್ರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ರಂಗಕರ್ಮಿ ಪ್ರಸಾದ್ ರಕ್ಷಿತಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಹಾಸನ ಜಿಲ್ಲೆಯ ಮಲೆನಾಡಿನ ಹಸಿರು ಹೊದಿಕೆಯ ನಡುವೆ ನೆಲೆಸಿರುವ ಸಕಲೇಶಪುರ ತಾಲೂಕಿನ ರಕ್ಷಿತಿಯ ಪೂರ್ಣಚಂದ್ರ ತೇಜಸ್ವಿ ಸಾಂಸ್ಕೃತಿಕ ಕೇಂದ್ರದಲ್ಲಿ ರಕ್ಷಿತಿಯಲ್ಲಿ ಕಳೆದ 47 ವರ್ಷದಿಂದ ಸಾಂಸ್ಕೃತಿಕ ಜಾಗೃತಿ ಬೆಳೆಸಿರುವ ಜೈ ಕರ್ನಾಟಕ ಸಂಘ ಬೆಳ್ಳಿಕೆರೆ ಈ ವರ್ಷ ರಾಜ್ಯಮಟ್ಟದ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಘೋಷಿಸಿ ಮತ್ತೊಮ್ಮೆ ಗಮನ ಸೆಳೆದಿದೆ. ಕಲೆ, ಸಾಹಿತ್ಯ, ರಂಗಭೂಮಿ, ಸಾಕ್ಷರತೆ, ಆರೋಗ್ಯ, ಕೃಷಿ ಮತ್ತು ಪರಿಸರ ಸಂರಕ್ಷಣೆ ಸೇರಿದಂತೆ ಜನಪರ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವ ಈ ಸಂಘಟನೆ ಸಾಮಾಜಿಕ ಬದ್ಧತೆಯೊಂದಿಗೆ ಸಾಂಸ್ಕೃತಿಕ ಚಳುವಳಿಯನ್ನು ರೂಪಿಸಿಕೊಂಡಿದೆ. ಸಕಲೇಶಪುರದ ಹೆಮ್ಮೆಯ ಪುತ್ರ, ರಂಗಭೂಮಿ, ಜನಪದ, ಸಾಹಿತ್ಯ ಮತ್ತು ಚಲನಚಿತ್ರ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆಗೈದ ಮಹಾನ್ ಮಾನವತಾವಾದಿ ಎಸ್ಕೆ ಕರೀಂ ಖಾನ್ ರವರ ಎಸ್ಕೆ ಕರೀಂ ಖಾನ್ ಸೌಹಾರ್ದ ಪ್ರಶಸ್ತಿಯನ್ನು ಸ್ಥಾಪಿಸಲಾಗಿದೆ ಎಂದರು. ಕವಿ ಸುಬ್ಬು ಹೊಲೆಯರವರ ತಾಯಿ ಶ್ರೀಮತಿ ತಿಪ್ಪಮ್ಮ ಕೊಮರಯ್ಯ ಅವರ ನೆನಪಿನಲ್ಲಿ ಈ ಪ್ರಶಸ್ತಿಯನ್ನು ಹಿರಿಯ ರಂಗಭೂಮಿ, ಜನಪದ ಅಥವಾ ಸಾಹಿತ್ಯ ಕ್ಷೇತ್ರದ ಜನಪರ ಸಾಧಕರಿಗೆ ನೀಡಲಾಗುತ್ತಿದೆ ಎಂದು ಹೇಳಿದರು. ಈ ಸಾಲಿನ ಎಸ್ಕೆ ಕರೀಂ ಖಾನ್ ಸೌಹಾರ್ದ ಪ್ರಶಸ್ತಿಗೆ ಕೋಲಾರ ಜಿಲ್ಲೆಯ ಅಚ್ಯುತ ಕೆಜಿಎಫ್ ಆಯ್ಕೆಯಾಗಿದ್ದಾರೆ. 1954ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ನೆಲ್ಲಿತೀರ್ಥದಲ್ಲಿ ಜನಿಸಿದ ಅವರು ಬಾಲ್ಯದಿಂದಲೇ ಯಕ್ಷಗಾನ ಮತ್ತು ತುಳು ನಾಟಕಗಳ ಮೂಲಕ ರಂಗಭೂಮಿಯಲ್ಲಿ ತೊಡಗಿಕೊಂಡರು. 1975ರಲ್ಲಿ ಕೆಜಿಎಫ್ಗೆ ಬಂದು ನೆಲೆಸಿ ಅದನ್ನೇ ತಮ್ಮ ಕರ್ಮಭೂಮಿಯನ್ನಾಗಿಸಿಕೊಂಡ ಅವರು ಸಮುದಾಯ ಸಾಂಸ್ಕೃತಿಕ ಜಾಥಾಗಳಲ್ಲಿ ಸಕ್ರಿಯರಾಗಿದ್ದು ರಂಗ ಸಂಘಟಕ, ನಿರ್ದೇಶಕ ಹಾಗೂ ನಟನಾಗಿ ಬಹುಮುಖ್ಯ ಸೇವೆ ಸಲ್ಲಿಸಿದ್ದಾರೆ. ಅಪಾರ ಪ್ರತಿಭೆ ತೋರಿಸಿದರೂ ಅಕಾಲಿಕವಾಗಿ ಅಗಲಿದ ಅಮೃತ ರಕ್ಷಿತಿರವರ ಸ್ಮರಣಾರ್ಥ ಅಮೃತ ಕಾವ್ಯ ಪ್ರಶಸ್ತಿಯನ್ನು ಕನ್ನಡದ 2 ಯುವ ಸೃಜನಶೀಲರಿಗೆ ಪ್ರದಾನ ಮಾಡಲಾಗುತ್ತಿದೆ ಎಂದರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾ ಪುರುಷೋತ್ತಮ ಬಿಳಿಮಲೆ ಹಾಗೂ ಸಾಹಿತಿ, ಸಾಮಾಜಿಕ ಕಾರ್ಯಕರ್ತೆ ಡಾ ಎಚ್.ಎಸ್. ಅನುಪಮ ಅವರನ್ನೊಳಗೊಂಡ ಸಮಿತಿಯ ಪ್ರಶಸ್ತಿ ಪುರಸ್ಕೃತರನ್ನು ಆಯ್ಕೆ ಮಾಡಿದೆ. ಪ್ರಶಸ್ತಿ ಪ್ರದಾನ ಸಮಾರಂಭವು 2026 ಫೆಬ್ರವರಿ 28ರಂದು ಶನಿವಾರ ಸಂಜೆ ಸಕಲೇಶಪುರ ತಾಲೂಕಿನ ರಕ್ಷಿತಿಯ ಪೂರ್ಣಚಂದ್ರ ತೇಜಸ್ವಿ ಸಾಂಸ್ಕೃತಿಕ ಕೇಂದ್ರದಲ್ಲಿ ನಡೆಯಲಿದೆ. ರಾಜ್ಯದ ವಿವಿಧ ಭಾಗಗಳಿಂದ ಸಾಹಿತ್ಯ, ರಂಗಭೂಮಿ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದ ಗಣ್ಯರು ಭಾಗವಹಿಸಲಿದ್ದು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದರು. ಪಡೆದಂತಹ ಒಂದು ಕಥಾ ಸಂಕಲನ, ಇವರಿಬ್ಬರಿಗೆ ಅಮೃತ ಕಾವ್ಯ ಪ್ರಶಸ್ತಿ ಸಾರಿ ಸಿಗುತ್ತೆ. ಇದೇ ಫೆಬ್ರವರಿ ತಿಂಗಳ 28ನೇ ತಾರೀಕು ಅಂದರೆ ಮುಂದಿನ ಶನಿವಾರ ನಮ್ಮ ರಕ್ಷಿತಿಯ ಪೂರ್ಣಚಂದ್ರ ತೇಜಸ್ವಿ ಸಾಂಸ್ಕೃತಿಕ ಕೇಂದ್ರದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುತ್ತೆ. ಆ ಸಮಾರಂಭದಲ್ಲಿ ಪುರುಷೋತ್ತಮ ಬಿಳಿಮಲೆ ಮತ್ತು ಇವರು ಡಾಕ್ಟರ್ ದೇವರಾಜ್ ಅವರು, ಹಾಗೆ ನೀನಾಸಂನ ನಿವೃತ್ತ ಪ್ರಾಂಶುಪಾಲ ನಮ್ಮ KG ಮಹಾಬಲೇಶ್ವರ್ ಅವರು, ಹೀಗೆ ಇನ್ನೂ ಕೆಲವರು ಅಲ್ಲಿ ಉಪಸ್ಥಿತರಿರ್ತಾರೆ, ಅತಿಥಿಗಳಾಗಿ ಬರ್ತಾರೆ. H.S. ಅನುಪಮ ಕೂಡ ಬರ್ಬೋದು, ಇನ್ನೂ ನಮಗೆ ಅದು ಅವರು ಸಮಯ ಇನ್ನೂ ಸಿಕ್ಕಿಲ್ಲ ಸರಿಯಾಗಿ. ಇಷ್ಟು ಕಾರ್ಯಕ್ರಮಗಳಿರುತ್ತೆ. ಅದ್ರ ಜೊತೆಲಿ ಒಂದು ಸಣ್ಣ ಮಟ್ಟಿಗೆ ಸಣ್ಣ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಇದಿಷ್ಟು ನಮ್ಮ ರೂಪುರೇಷೆ ಈ ಕಾರ್ಯಕ್ರಮದ್ದು. ಹಾಗೆ ಒಂದು ರಂಗಭೂಮಿಯನ್ನು ಮಾಡಿದ್ದಾರೆ. ನಮ್ಮ ಪ್ರಾರಂಭ ದಿನಗಳಲ್ಲಿ ಒಂದಿಷ್ಟು ನಾಟಕಗಳನ್ನು ಅದು ತುಂಬ ಆಗಿದ್ದ ಒಂದು ಪ್ಲೇಸಲ್ಲಿ ಇವತ್ತು ಒಂದು ರಂಗಭೂಮಿಯಾಗಿ ಜನರು ಬಂದು ಹೋಗುವ ಹಾಗೆ ಅನೇಕರು ಹೌದಾ ಇಂತಹ ದಟ್ಟ ಅರಣ್ಯದೊಳಗೆ ಅಥವಾ ಈ ಪ್ರಕೃತಿ ನಡುವೆ ಒಂದು ರಂಗಭೂಮಿ ಇದೆಯಾ ಎನ್ನುವ ಹಾಗೆ ಅದನ್ನು ತುಂಬ ಸುಂದರವಾಗಿ ಅಣಿಗೊಳಿಸಿದ್ದಾರೆ. ಅಲ್ಲಿ ಆಗಾಗ ಚಟುವಟಿಕೆಗಳು ನಡೀತಿರ್ತವೆ. ಬಹುಶಃ ನಾನು ಏನಾದರೂ ಒಂದು ಉಳಿಸಬೇಕು, ನನ್ನ ಹೆಜ್ಜೆ ಗುರುತುಗಳನ್ನು ಉಳಿಸಬೇಕೆನ್ನುವ ಕಾರಣಕ್ಕೆ ಬಹುಶಃ ಹಾಸನ ಜಿಲ್ಲೆಯಲ್ಲೇ ಇದೊಂದು ಅಪರೂಪದ ಕೆಲಸ ಅಂತ ನಾನಂತೂ ಭಾವಿಸ್ತೀನಿ. ಪತ್ರಿಕಾಗೋಷ್ಠಿಯಲ್ಲಿ ಸಾಹಿತಿ ಸುಬ್ಬು ಹೊಲೆಯರ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.